ಎಲ್ಲರಿಗೂ ನಮಸ್ಕಾರ. ಅಮ್ಮನ ರುಚಿಗೆ ಸ್ವಾಗತ. ಇವತ್ತು ನಾನು ಈ ಥರ ಮೆಣಸಿನ್ಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಒಂದು ಪಾತ್ರೆಗೆ ಕಡಲೆ ಹಿಟ್ಟು 1 ಕಪ್ನಷ್ಟು ತಗೋಬೇಕು. ನಿಮಗೆ ಯಾವ ಕಡಲೆ ಹಿಟ್ಟು ಬೇಕೋ ಆ ಕಡಲೆ ಹಿಟ್ಟನ್ನು ಯೂಸ್ ಮಾಡಿ. ನಾನು ಇಲ್ಲಿ ವಿಜಯ್ ಕಡಲೆ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವಾನ 1 ಸ್ಪೂನು, ಸಣ್ಣ ಸ್ಪೂನ್ ತೊಗೊಂಡಿದ್ದೀನಿ ನಾನು. ನೋಡಿ, ಇಲ್ಲಿ ಸ್ವಲ್ಪ ನಾನು ಸೋಡಾ ಪುಡಿ ಹಾಕಿರೋದು. ಆಮೇಲೆ ಸ್ವಲ್ಪ ಇಂಗು, ಎಲ್ಲ ಚೂರು ಚೂರೇ ಹಾಕ್ಕೋಬೇಕು. ನಾನಿಲ್ಲಿ ಸಕ್ಕರೆನೂ ಹಾಕ್ತಾಯಿದ್ದೀನಿ. ಸೊ ಇದು ಹಾಕೋದ್ರಿಂದ ವಡೆ ನಿಮಗೆ ತುಂಬ ಗರಿ ಗರಿಯಾಗಿ ಮತ್ತು ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನು ಒಂಚೂರು ಬಿಸಿ ಎಣ್ಣೆ ಕಾಯಿಸ್ಕೊಂಡು ಬಿಸಿ ಎಣ್ಣೆ ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಆಮೇಲೆ ನೀವು ವಡೆ ಮಾಡಬೇಕು ಅಂತಂದರೆ ನೀವು ಹೆಂಗೆ ಮಿಕ್ಸ್ ಮಾಡ್ತೀರಲ್ವ, ಅದರ ಮೇಲೆ ನಿಮಗೆ ಎಲ್ಲದನ್ನು ಡಿಪೆಂಡ್ ಆಗಿರುತ್ತೆ. ಸೊ ನೀವು ಮಿಕ್ಸ್ ಮಾಡೋದ್ರ ಮೇಲೇ ನಮ್ಮ ವಡೆ ಚೆನ್ನಾಗಿ ಬರೋದು. ನಾನಿಲ್ಲಿ ತೋರಿಸ್ತಿದ್ದೀನಿ, ಅದೇ ಥರ ನೀವು ಮಿಕ್ಸ್ ಮಾಡಿ. ನೀವು ಸುಲಭವಾಗಿ ಈ ಬಳ್ಳಾರಿಯಲ್ಲಿ, ದಾವಣಗೆರೆಯಲ್ಲಿ ಆ ಕಡೆ ಎಲ್ಲ ಸಿಗೋವಂಥ ಮೆಣಸಿನ್ಕಾಯಿನ ಮನೆಯಲ್ಲೇ ಮಾಡ್ಬೋದು. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಒಂದು ಕಡಾಯಿ ಇಟ್ಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊತಾ ಇದ್ದೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದರೆ ನಮಗೆ ವಡೆ ಚೆನ್ನಾಗಾಗುತ್ತೆ. ನಾನಿಲ್ಲಿ ಈ ಥರ ಮೆಣಸಿನ್ಕಾಯಿ ಅಂದರೆ ಈ ಊರಲ್ಲಿ ನಮ್ಮ ಕಡೆ ದಾವಣಗೆರೆ, ಬಳ್ಳಾರಿ ಈ ಕಡೆ ಸಿಗೋವಂಥ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಈಗ ನಾವು ಹಿಟ್ಟು ಹೇಗೆ ಕಲಿಸೋದು ಅಂತ ನೋಡೋಣ. ನೋಡಿ, ನಾನೀಗ ಹಿಟ್ಟನ್ನು ಒಂದು ಚೂರು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೀವು ಇದೇ ಥರನೇ ಹಿಂಗೆ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಮೆಣಸಿನ್ಕಾಯಿ ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಕಲಿಸ್ತಾ ಇದ್ದೀನಲ್ಲ, ನೀವು ಇದೇ ಥರನೇ ಕಲಿಸ್ಕೋಬೇಕು. ಆಮೇಲೆ ಗಡ್ಡೆ ಏನೂ ಇರಬಾರ್ದು. ಆಮೇಲೆ ನೀವು ಹೆಂಗೆ ಕಳಿಸ್ತೀರಲ್ಲ ಆ ಕಲಿಸೋ ಮೆಥಡ್ ಮೇಲೇ ನಿಮಗೆ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ. ತುಂಬ ನೀರು ತೆಳುವು ಮಾಡ್ಕೋಬೇಡಿ, ಹಾಗೆ ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ನೋಡಿ, ಇಷ್ಟೇ ಈ ಹದದಲ್ಲಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ಬೀಟ್ ಮಾಡಿದ್ರೇ ನಿಮಗೆ ವಡೆ ಚೆನ್ನಾಗಿ ಬರೋದು. ನಾವು ಎಷ್ಟು ಬೀಟ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಬೀಟ್ ಮಾಡಬೇಕು. ಈ ಥರ ಬೀಟ್ ಮಾಡಿದಾಗ ನಿಮಗೆ ವಡೆ ಅಂತ ತುಂಬ ಚೆನ್ನಾಗಿ ಬರುತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ಸೊ ಈಗ ನೋಡಿ, ನಾನು ಯಾವ ಥರ ಇಟ್ಕೊತಿದ್ದೀನಿ ಮೆಣಸಿನ್ಕಾಯಿನ, ನೀವು ಅದೇ ಥರನೇ ಟ್ರೈ ಮಾಡಿ. ಸೊ ಇದೇ ಥರ ಇಟ್ಕೋಬೇಕು. ನೋಡಿ, ನಾನು ಅದನ್ನು ಕವರ್ ಮಾಡ್ತಾಯಿದ್ದೀನಿ. ಇಷ್ಟೇ, ಇದೇ ಥರನೇ ನೀವು ಹಾಕ್ಕೊಂಡ್ರೆ ಮೆಣಸಿನ್ಕಾಯಿನೂ ಕಾಣಿಸುತ್ತೆ, ಪ್ಲಸ್ ವಡೆನೂ ತುಂಬ ಟೇಸ್ಟಾಗಿ ಬರುತ್ತೆ. ನಮ್ಮ ಕಡೆ ಮೆಣಸಿನ್ಕಾಯಿ ಬಜ್ಜಿ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಈ ಥರ ನಾನು ಮೆಣಸಿನ್ಕಾಯಿ ಕಾಣೋ ಥರನೇ ವಡೆನ ಹಾಕ್ತಾಯಿದ್ದೀನಿ. ಸೊ ನೀವು ಈ ಮೆಥಡನ್ನ ಟ್ರೈ ಮಾಡಿ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಹೇಳಿ. ನೀವು ಟ್ರೈ ಮಾಡಿದ್ಮೇಲೆ ಹೆಂಗಾಯಿತು ಮತ್ತು ಹೆಂಗಿತ್ತು, ಸೊ ಇದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಯಾವ ಥರ ಉಪ್ತಾಯಿದೆ ವಡೆ ಅಂತ. ಸೊ ಇದನ್ನು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಕಾಯಕ್ಕೆ ಬಿಡಿ. ಆಮೇಲೆ ನಿಧಾನವಾಗಿ ಅದನ್ನು ತಿರುಗಿಸ್ಕೋಬೇಕು. ಸೊ ಟರ್ನ್ ಮಾಡಬೇಕು. ನೋಡಿ, ಆ ಥರ ಸ್ವಲ್ಪ ಟರ್ನ್ ಮಾಡಿಕೊಂಡು ಲೈಟ್ ಬ್ರೌನ್ ಬರೋ ಥರ ನೀವು ಬೇಯಿಸ್ಕೊಂಡ್ರೆ ಈ ಊರಲ್ಲಿ ಸಿಗೋವಂಥ ಮೆಣಸಿನ್ಕಾಯಿ ರೆಡಿ ಆಗುತ್ತೆ. ಸೊ ಇದನ್ನು ಯಾರೂ ಹೇಳ್ಕೊಟ್ಟಿಲ್ಲ ಅನಿಸುತ್ತೆ, ಬಟ್ ನಾನು ಮಾಡೋ ಅಂಥ ವಡೆನ ನಾನು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ವಡೆ ಮಾಡಿದ್ರೆ ತುಂಬ ಜನ ಇಷ್ಟಪಟ್ಟು ತಿಂತಾಯಿದ್ರು. ಸೊ ಅದೇ ರೀತಿ ನನಗೆ ಯಾಕೋ ಈ ಥರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ಒಂದು ಕಮೆಂಟ್ ಹಾಕಿ. ಆಮೇಲೆ ನಿಮ್ಮ ಊರಲ್ಲಿ ನೀವು ಯಾವ ಥರ ನೀವು ತಿಂತಾಯಿದ್ರೋ ಅದೇ ಟೇಸ್ಟ್ ನಿಮಗಿಲ್ಲಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಈಗ ನಮ್ಮ ವಡೆನ
ರೆಡಿ ಆಗಿದೆ. ನೀವು ಇದಕ್ಕೆ ಮಂಡಕ್ಕಿ ಜೊತೆಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆಗೆ ಇದನ್ನು ತಿನ್ಬೋದು. ಸೊ ನೋಡಿ, ನಮ್ಮ ವಡೆ ಈಗ ರೆಡಿ ಆಯಿತು. ಇದನ್ನು ನಾನು ಈಗ ಸರ್ವಿಂಗ್ ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ನೋಡಿ, ಬಿಸಿ ಬಿಸಿ ಮೆಣಸಿನ್ಕಾಯಿ ರೆಡಿಯಾಗಿದೆ. ಸೊ ನೀವು ಇದನ್ನು ಟ್ರೈ ಮಾಡ್ತೀರಲ್ಲ. ನೆಕ್ಸ್ಟ್ ವೀಡಿಯೋಲ್ಲಿ ಹೊಸ ರೆಸಿಪಿ ಜೊತೆಗೆ ಮತ್ತೆ ನಿಮ್ಮ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು.